ನಮಸ್ಕಾರ. ಇಂಡಿಯಾ ಗೇಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಶಾಂತ್ ನಾಥು. ಈ ವಾರದ ಇಂಡಿಯಾ ಗೇಟ್ನಲ್ಲಿ ನಮ್ಮ ಜೊತೆಗಿದ್ದಾರೆ ಸುಪ್ರೀಂ ಕೋರ್ಟ್ನ ಹಿರಿಯ ನ್ಯಾಯವಾದಿ ಸಂಜಯ್ ಹೆಗ್ಡೆ ಅವರು. ಸಂಜಯ್ ಹೆಗ್ಡೆ ಅವ್ರ ಜೊತೆ ಕಾವೇರಿಯ ವಿಧಾನಸಭೆಯ ನಿರ್ಣಯದ ನಂತರ ಸುಪ್ರೀಂ ಕೋರ್ಟ್ನಲ್ಲಿ ಏನಾಗ್ಬೋದು ಅಂತಕ್ಕಂಥದ್ರ ಬಗ್ಗೆ ಮಾತನಾಡೋಣ. ಸಂಜಯ್ ಹೆಗ್ಡೆ ಅವರೇ, ಇಂಡಿಯಾ ಗೇಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸಂಜಯ್ ಹೆಗ್ಡೆ, ಒಟ್ಟಾರೆ ಕರ್ನಾಟಕದಲ್ಲಿ ನಿನ್ನೆಯ ವಿಧಾನಸಭೆಯ ನಿರ್ಣಯದ ನಂತರ ಎಲ್ಲರೂ ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ, ವಾಟ್ಸ್ ನೆಕ್ಸ್ಟ್? ವಿಧಾನಸಭೆಯದ್ದು ಫೈಸಲೆ ಹೌದು, ಮಾತ್ರ ಸುಪ್ರೀಂ ಕೋರ್ಟಿನ ಫೈಸಲೆ ಅದು ಎಲ್ಲರಿಗೂ ಎಲ್ಲರ ಮೇಲೆ ಬಾಧ್ಯ ಆಗ್ತದೆ. ಸುಪ್ರೀಂ ಕೋರ್ಟ್ ಫೈಸಲೆ ನಿರ್ಣಯವನ್ನು ಒಂದು ವೇಳೆ ಯಾರಾದರೂ ಕೇಳದಿದ್ದರೆ, ಒಂದು ಉದಾಹರಣೆಗೆ ನೋಡಿದರೆ ಯಾವುದಾದ್ರೂ ಮನೆ ಖಾಲಿ ಮಾಡಬೇಕಂತ ಒಂದು ನಿರ್ಣಯ ಇರ್ತದೆ, ಅದು ಖಾಲಿ ಮಾಡದಿದ್ದರೆ ಏನಾಗ್ತದೆ? ಕಂಟೆಂಪ್ಟ್ ಆಫ್ ಕೋರ್ಟ್ ಪ್ರೊಸೀಡಿಂಗ್ಸ್ ಆಗ್ತದೆ. ಕಂಟೆಂಪ್ಟ್ ಆಫ್ ಕೋರ್ಟ್ ಪ್ರೊಸೀಡಿಂಗ್ಸಲ್ಲಿ ಏನಾಗ್ತದೆ, ಕೋರ್ಟಿಂದ ಒಂದು ನೋಟಿಸ್ ಹೋಗ್ತದೆ, ನೋಟಿಸ್ ಆಗಿ ಕಡೆಗೆ ಅದಕ್ಕೆ ಜವಾಬು ಹಾಕ್ತೇವೆ. ಜವಾಬೆಲ್ಲ ಹಾಕಿದ ನಂತರ ಕಂಟೆಂಪ್ಟ್ ಆಗಿದೆ ಅಂತ ಆ ನಿರ್ಣಯ ಬಂದರೆ ಕಡೆಗೆ ಎಕ್ಸಿಕ್ಯೂಷನ್ ಎಲ್ಲ ಬರ್ತದೆ. ಇವಾಗಿನ ಪರಿಸ್ಥಿತಿಯಲ್ಲಿ ಇದು ವಿಧಾನಸಭೆಯದ್ದೊಂದು ರೆಸಲ್ಯೂಷನ್ ಇದೆ, ಅದನ್ನು ಸರ್ಕಾರ ಕೇಳಬೇಕು. ಸುಪ್ರೀಂ ಕೋರ್ಟ್ನ ಫೈಸಲೆ ಇದೆ ಸೆಪ್ಟೆಂಬರ್ 20th ಸೆಪ್ಟೆಂಬರ್ 27 ತನಕ ದಿನಕ್ಕೊಂದು 6,000 ಕ್ಯೂಸೆಕ್ಸ್ ನೀರು ಬಿಡಬೇಕಂತ. ಅದು ಈ ಫೈಸಲೆಯಿಂದ ನಿಂತು ಹೋಗಿದೆ. ಸುಪ್ರೀಂ ಕೋರ್ಟ್ ಅದರ ವಿಷಯ ಏನು ಫೈಸಲೆ ಕೊಡ್ತದೆ, ಇನ್ನು ಕಂಟೆಂಪ್ಟ್ ಆ್ಯಕ್ಷನ್ ತಗೊಳ್ತಾರಾ ಇಲ್ವಾ, ಅದಿನ್ನು ನೋಡಬೇಕಾ. ಈಗ ವಿಧಾನಸಭೆ ಒಂದು ನಿರ್ಣಯವನ್ನು ತೆಗೆದುಕೊಂಡಿದೆ. ಒಂದು ಪಾರ್ಟಿ ಆಗಿರ್ತಕ್ಕಂಥ, ಅಂದರೆ ನಾವೊಂದು ಕರ್ನಾಟಕ ಒಂದು ಪಾರ್ಟಿ ಕೇಸ್ನಲ್ಲಿ ಒಂದು ಪಾರ್ಟಿ ಆಗಿರ್ತಕ್ಕಂಥ ಅಸೆಂಬ್ಲಿ ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯಕ್ಕೆ ಸುಪ್ರೀಂ ಕೋರ್ಟ್ನ ನಿರ್ಣಯವನ್ನು ಓವರ್ ರೈಡ್ ಮಾಡ್ತಕ್ಕಂಥ ಅಧಿಕಾರ ಇದೆ? ಇಲ್ಲ. ಲೆಜಿಸ್ಲೇಚರ್ ಅವರ ಜ್ಯೂರಿಸ್ಡಿಕ್ಷನಲ್ಲಿ ಕೆಲಸ ಮಾಡ್ತದೆ, ಸುಪ್ರೀಂ ಕೋರ್ಟ್ ಅವರ ಜ್ಯೂರಿಸ್ಡಿಕ್ಷನಲ್ಲಿ. ದೇರ್ ಇಸ್ ಅ ಸೆಪರೇಷನ್ ಆಫ್ ಪವರ್ಸ್. ಆದರೆ ಪಾರ್ಲಿಮೆಂಟ್ಗೆ ಅಧಿಕಾರ ಉಂಟಾ? ಪಾರ್ಲಿಮೆಂಟಿಗೂ ಕೂಡ ಅಧಿಕಾರ ಇಲ್ಲ. ಯಾವುದಾದ್ರೂ ಜಡ್ಜ್ಮೆಂಟಿನ ಬೇಸಿಸ್ಸಿಗೆ ಲೀಗಲಿ ಓವರ್ ರೂಲ್ ಮಾಡೋದಾದರೆ, ಅಂದರೆ ಏನಾದರೂ ಲೆಜಿಸ್ಲೇಷನ್ ಇದ್ದರೆ ಅದರ ಇಂಟರ್ಪ್ರಿಟೇಷನ್ ಸುಪ್ರೀಂ ಕೋರ್ಟ್ ಕೊಟ್ಟದ್ದನ್ನು ಅದರ ನಂತರ ಚೇಂಜ್ ಮಾಡೋದು ಅದು ಹಕ್ಕಿದೆ. ಲಾನ್ ಚೇಂಜ್ ಮಾಡುವ ಹಕ್ಕಿದೆ, ಮಾತ್ರ ಜಡ್ಜ್ಮೆಂಟ್ ಆರ್ಡರ್ ಅನ್ನು ಚೇಂಜ್ ಮಾಡುವ ಹಕ್ಕು ಯಾರಿಗೂ ಇಲ್ಲ. ಈ ಸೆಪ್ಟೆಂಬರ್ 12th ಜಡ್ಜ್ಮೆಂಟ್ನಲ್ಲಿ ಎಕ್ಸಿಕ್ಯೂಟಿವ್ ಏನಿದೆ, ಅಂದರೆ ಕಾರ್ಯಾಂಗ ಏನಿದೆ, ಚೀಫ್ ಸೆಕ್ರೆಟರಿ ನೇತೃತ್ವದ ಎಕ್ಸಿಕ್ಯೂಟಿವ್ ಈ ಆರ್ಡರ್ ಅನ್ನ ಲೆಟರ್ ಅಂಡ್ ಸ್ಪಿರಿಟ್ ನಲ್ಲಿ ಪಾಲನೆ ಮಾಡಬೇಕು ಅಂತಕ್ಕಂಥದ್ದನ್ನು ಸುಪ್ರೀಂ ಕೋರ್ಟ್ ಹೇಳುತ್ತೆ. ಏನದಂದ್ರೆ ಅದರ ಅಂದ್ರೆ ಕಾಂಟೆಕ್ಸ್ಟ್ ಏನು? ಸುಪ್ರೀಂ ಕೋರ್ಟಿಗೆ ಆವಾಗ ಎಲ್ಲ ಇದು ಆರ್ಗ್ಯುಮೆಂಟ್ ಆಗುವಾಗ ಹೀಗೆ ಬಿಡ್ಲಿಕ್ಕೆ ಆಗುದಿಲ್ಲ, ಇಲ್ಲಿ ಕಡಿಮೆ ಇದೆ ಅಂತ ಅದು ಎಲ್ಲ ಕೇಳಿದ ನಂತರ ಒಂದು ತೀರ್ಮಾನ ಕೊಟ್ಟಿದೆ. ಇಂಟರಿಮ್ ಆರ್ಡರ್ ಒಂದು 10 ದಿವಸಕ್ಕೆ, ಒಂದು 7 ದಿವಸಕ್ಕೆ, ಹಾಗೆ ಹಾಗೆ ಟೈಮ್ ಟು ಟೈಮ್ ಆರ್ಡರ್ಸ್ ಕೊಡ್ತಾ ಹೋಗ್ತದೆ. ಆದರೆ ಯಾವುದಾದ್ರೂ ಒಂದು ಆರ್ಡರನ್ನು ಡಿಸೋಬೇ ಮಾಡಿದರೆ ಆವಾಗ ಕಾನ್ಸಿಕ್ವೆನ್ಸಸ್ ವಿಲ್ ಫಾಲೋ. ಕಾನ್ಸಿಕ್ವೆನ್ಸ್ ಏನು ಹೋಗ್ತದೆ, ಕಂಟೆಂಪ್ಟ್ ಆಗ್ಬೋದು. ನನ್ನ ಜ್ಞಾಪಕದಲ್ಲಿ 2002ರಲ್ಲಿ ಇಂಥ ಸ್ಥಿತಿ ಬಂದಿತ್ತು ಎಸ್ ಎಂ ಕೃಷ್ಣನ ಟೈಮಿಗೆ. ಎಸ್ ಎಂ ಕೃಷ್ಣನ ಟೈಮಲ್ಲಿ ಇಂಟರಿಮ್ ಆರ್ಡರ್ ಆಗಿತ್ತು ರಿಲೀಸಿಗೆ. ಎಸ್ ಎಂ ಕೃಷ್ಣ ಅವರು ಒಪ್ಪಲಿಲ್ಲ. ಆವಾಗ ಅಸೆಂಬ್ಲಿ ರೆಸಲ್ಯೂಷನ್ಸೇ ಇರಲಿಲ್ಲ, ಪಾದಯಾತ್ರೆಗೆ ಹೋದರು. ಅದರ ನಂತರ ಸುಪ್ರೀಂ ಕೋರ್ಟಲ್ಲಿ ಕಂಟೆಂಪ್ಟ್ ಪ್ರೊಸೀಡಿಂಗ್ಸ್ ಆಗಿತ್ತು. ಕಂಟೆಂಪ್ಟಲ್ಲಿ ಏನಾಗ್ತದೆ, ಇನ್ನು ಚೀಫ್ ಸೆಕ್ರೆಟರಿ, ಆವಾಗ ಚೀಫ್ ಸೆಕ್ರೆಟರಿ ಸಹ ಹೆಂಗಸಿದ್ರು, ತೆರೇಸಾ ಭಟ್ಟಾಚಾರ್ಯ ಅಂತ. ಚೀಫ್ ಸೆಕ್ರೆಟರಿ ಜೈಲು ಹೋಗಬೇಕಾ ಇಲ್ವಾ ಅಂತ ಅಷ್ಟು ಎಲ್ಲ ಭಾಳ ಯೋಚನೆ ಮಾಡಿದ್ದೇವೆ ಆವಾಗ. ಅದ್ರ ನಂತರ ಮಾತ್ರ ಆವಾಗ ಪ್ರೊಸೀಡಿಂಗ್ಸ್ ನಡೀತಾ ಇತ್ತು. ಮಳೆ ಸಹ ಸ್ವಲ್ಪ ಬಂತು, ಸ್ವಲ್ಪ ಬಿಡಲಿಕ್ಕೆ ಸಾಧ್ಯ ಆಯಿತು. ಬಿಡಲಿಕ್ಕೆ ಸಾಧ್ಯ ಆದಾಗ ನಮ್ಮ ಆವಾಗ ಡಿಫೆನ್ಸ್ ಅಂದರೆ ನಾವು ನೀರು ಬಿಟ್ಟಿದ್ದೇವೆ, ಅಲ್ಲಿ ಮಾತ್ರ ಇದು ನದಿಯಲ್ಲಿ ಬೇರೆ ನೀರು ಇರಲಿಲ್ಲ, ಅದಕ್ಕಾಗಿ ತಮಿಳುನಾಡಿಗೆ ಫುಲ್ ಕ್ವಾಂಟಿಟಿ ಹೋಗಲಿಲ್ಲ ಅಂತ ಹಾಗೆ ಒಂದು ಡಿಫೆನ್ಸ್ ಇತ್ತು. ಮಾತ್ರ ಇವಾಗ ಸಿಚುವೇಶನ್ ಸ್ವಲ್ಪ ಬೇರೆ.
ಅದು ಹೇಳಿದ್ರೆ ಮುಖ್ಯಮಂತ್ರಿ ಮತ್ತು ಮುಖ್ಯ ಕಾರ್ಯದರ್ಶಿ ಜೈಲ್ಗೆ ಹೋಗೋ ಸಾಧ್ಯತೆಗಳು ಇರ್ತಾವ ನ್ಯಾಯಾಂಗ ನಿಂದನೆ ಪ್ರಕ್ರಿಯೆ? ಸುಪ್ರೀಂ ಕೋರ್ಟದು ಪವರ್ಸ್ ಭಾಳ ವೈಡ್ ಇದೆ, ಮಾತ್ರ ಅದು ಹೆಚ್ಚಿನ ಸ್ಥಿತಿಯಲ್ಲಿ ಯೂಸ್ ಮಾಡೋದಿಲ್ಲ. ಅಂದರೆ ಸುಪ್ರೀಂ ಕೋರ್ಟ್ ಫೈಸಲೆ ಬಂದ ನಂತರ ಜನರು ಕೇಳ್ತಾರೆ, ತನ್ನ ಅಷ್ಟಕ್ಕೆ ಇಂಪ್ಲಿಮೆಂಟ್ ಆಗ್ತದೆ. ಒಂದು ವೇಳೆ ಇಂಪ್ಲಿಮೆಂಟ್ ಆಗದಿದ್ದರೆ ಚೀಫ್ ಯಾರು ಅದಕ್ಕೆ ರೆಸ್ಪಾನ್ಸಿಬಲ್ ಅವ್ರಿಗೆ ಜೈಲು ಹೋಗುವ ಸ್ಥಿತಿ ಸಹ ಇರ್ಬೋದು. ಕರ್ನಾಟಕ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳ ಬಳಿಗೆ ಹೋಗಿ ನಮಗೆ ಬೆಂಚ್ ಚೇಂಜ್ ಮಾಡಿ ಅಂತಕ್ಕಂಥದ್ದನ್ನು ಇಂಟ್ರೀಮ್ ಸ್ಟೇಜ್ನಲ್ಲಿ ಕೇಳ್ತಕ್ಕಂಥ ಅವಕಾಶ ಉಂಟಾ? ಆ ರೀತಿಯ ಪ್ರೆಸಿಡೆನ್ಸ್ ಉಂಟಾ ಅಥವಾ ಅದು ಕೇವಲ ಚರ್ಚೆ ಮಾತ್ರನಾ? ಅದು ಕೇವಲ ಚರ್ಚೆ. ಬೆಂಚ್ ಚೇಂಜ್ ಮಾಡಲಿಕ್ಕೆ ಕಾರಣ ಏನು? ಕೆಲವರು ಇದು ಸುಮ್ಮನೆ ಏನು ಹೇಳ್ತಾ ಇರ್ತಾರೆ, ಒಂದು ಜಡ್ಜ್ ಯಾವುದೋ ಒಂದು ಕೇಸಿನಲ್ಲಿ ಒಂದು ಮುಖ್ಯಮಂತ್ರಿಯ ಪರವಾಗಿ ವಾದಿಸಿದ್ರು, ವಕೀಲರು ವಾದಿಸ್ತಾರೆ, ಅವರ ಕೆಲಸ ಆಗ್ತದೆ, ಹೋಗ್ತದೆ. ಮಾತ್ರ ಯಾರನ್ನಾದರೂ ಒಂದು ಪರ್ಸನಲ್ ಕೆಪಾಸಿಟಿಯಲ್ಲಿ ವಾದಿಸಿದ್ರೆ, ಆ ಜಡ್ಜ್ ವಾದಿಸಿದ್ರೆ, ನಮ್ಮ ನರಿಮನ್ ಸಾಹೇಬರು ಅದೇ ಮುಖ್ಯಮಂತ್ರಿ ಆಗಿ ಪರವಾಗಿ ಇದ್ರಲ್ಲ. ಸೊ ಹಾಗೆ ಈ ಕಾರಣಕ್ಕೆ ಇದು ಬೆಂಚ್ ಚೇಂಜ್ ಮಾಡಿ ಅಂತ ಅದು ಆಗುವುದಿಲ್ಲ. ಸುಪ್ರೀಂ ಕೋರ್ಟ್ ಸತತ 3 ಆರ್ಡರ್ಗಳನ್ನು 5th, 12th and 20th ಆರ್ಡರ್ಗಳನ್ನು ನೀಡ್ತಾ ಇದ್ದಾಗ ಪ್ರಧಾನಮಂತ್ರಿ ಮಧ್ಯಪ್ರವೇಶಕ್ಕೆ ಸ್ಕೋಪ್ ಇದೆನಾ? ಪ್ರಧಾನಮಂತ್ರಿ ಮಧ್ಯಪ್ರವೇಶಕ್ಕೆ ಸ್ಕೋಪು ತುಂಬ ಇದೆ. ಮುಂಚೆ ಒಂದು ಜಸ್ಟಿಸ್ ಕೆ ರಾಮಸ್ವಾಮಿ ಅವರ ಆರ್ಡರ್ ಇತ್ತು, ಪ್ರಧಾನಮಂತ್ರಿ ಯಾವಾಗದ್ದು ಅವರು ನೋಡಬೇಕು ಅಂತ. ಇವಾಗ ಕಾವೇರಿ ರಿವರ್ ಅಥಾರಿಟಿ ಆದಾಗ ಸಹ ಪ್ರಧಾನಮಂತ್ರಿ ಮತ್ತು ಎಲ್ಲ ಸ್ಟೇಟ್ದು ಚೀಫ್ ಮಿನಿಸ್ಟರ್ಸ್ ಅದರದ್ದು ಪಾರ್ಟಿ. ಸೊ ಇದರಲ್ಲಿ ಸೆಂಟರಿಗೆ ಸ್ಕೋಪ್ ಇಲ್ಲ ಅಂತ ಇರೋದು ಅದು ತಪ್ಪು. ಸುಪ್ರೀಂ ಕೋರ್ಟ್ ಅದರ ತೀರ್ಮಾನ ಬೇಕಾದಾಗ ಕೊಡ್ತದೆ. ಮಾತ್ರ ಒಂದು ವೇಳೆ ಯಾರ್ದಾದ್ರೂ ಮಧ್ಯಸ್ಥಿಕೆಯಿಂದ ಏನಾದರೂ ಬೇರೆ ದಾರಿ ಬಂದರೆ ಅದಕ್ಕೆ ಏನು ಸುಪ್ರೀಂ ಕೋರ್ಟ್ ಬರಲ್ಲ. ಈಗ ಕರ್ನಾಟಕದ ವಿಧಾನಸಭೆಯ ನಿರ್ಣಯವನ್ನು ರದ್ದುಪಡಿಸಿದ್ರೆ ನಂತರ ನೀರು ಬಿಡಬೇಕಾಗತ್ತೆ. ಸುಪ್ರೀಂ ಕೋರ್ಟ್ ಮುಂದೆ ಪುನೊಮ್ಮೆ ನಾವು ಹೋಗಿ ಹೇಳ್ಬೋದು, ನೀವು ಹೇಳಿದರೆ ಹೌದು, ನಿಮ್ಮ ತೀರ್ಮಾನ ಇದು ಹೌದು, ಪುನಃ ಒಮ್ಮೆ ವಿಚಾರ ಮಾಡಿ, ರಿವ್ಯೂ ಮಾಡಿ, ಇವಾಗ ಸ್ಥಿತಿ ಹೀಗೆ ಇದೆ, ರೆಸಲ್ಯೂಷನ್ ಇದೆ, ಜನರಲ್ಲಿ ಆಕ್ರೋಶ ಇದೆ, ಲೀಗಲ್ಲಿ ಅದೇ ಒಂದು ದಾರಿ. ಧನ್ಯವಾದಗಳು ಸಂಜಯ್ ಹೆಗ್ಡೆ ಅವರೇ, ಸುವರ್ಣ ನ್ಯೂಸ್ ಜೊತೆ ಮಾತಾಡಿದ್ದಕ್ಕಾಗಿ.